ಮಿಥುನೀಭೂತಾನ್ ಪ್ರಾಣಿನಃ ಅಗ್ರಹಸ್ಥಃ ಅಗ್ರತಸ್ತ್ಯಜೇತ್ ಅಂತ ಭಾಗವತದ 11ನೇ ಸ್ಕಂದದ 17ನೇ ಅಧ್ಯಾಯದ 33ನೇ ಶ್ಲೋಕ. ಭಾಗವತ ಸಾರೋದ್ಧಾರದಲ್ಲಿ 138ನೇ ಶ್ಲೋಕದ ವ್ಯಾಖ್ಯಾನಗಳಲ್ಲಿ ಅದು ಕಾಣಿಸ್ತದೆ. ಗೃಹಸ್ಥನಲ್ಲದೆ ಇದ್ದವನು ತನ್ನ ಕಣ್ಣು ಮುಂದೆ ಗಂಡು ಹೆಣ್ಣು ಪ್ರಾಣಿಗಳು ಕೂಡುವುದನ್ನು ಕೂಡ ನೋಡಬಾರದು ಅಂತ ಹೀಗಿದೆ. ನೋಡುವುದನ್ನು ತಪ್ಪಿಸಬೇಕು ಅಂತ. ಇಲ್ಲಿ ಮಿಥುನೀಭೂತಾನ್ ಪ್ರಾಣಿನಃ ಅಂದರೆ ಮೈಥುನದಲ್ಲಿರುವ ಪ್ರಾಣಿಗಳು ಅಂತ ಅರ್ಥ. ಸಂಕ್ಷಿಪ್ತವಾಗಿ ಹೇಳಬೇಕಾದ್ದನ್ನ ಹೇಳಿರುವಂತಹ ಒಂದು ಶಬ್ದ. ಮಿಥುನ ಅಂತ ಶಬ್ದ ನಾವು ಮಿಥುನ ಮೈಥುನ ಅಂತ ಇದನ್ನು ಕೇಳಿರ್ತೀವಿ. ಆದರೆ ಅಮಿಥುನಾನಿ ಮಿಥುನೀಭೂತಾನಿ ಅಮಿಥುನಾನಿ ಮಿಥುನೀಭೂತಾಃ ಅಂತ ಹೀಗೆ ಅಭೂತ ತದ್ಭಾವೇ ಚ್ಯುಹಿ ಪ್ರತ್ಯಯ ಆಗಿ ಬಂದಿದೆ. ಇನ್ನು ಸರಿಯಾಗಿ ಹೇಳಬೇಕಂದ್ರೆ ಅಮಿಥುನಾಃ ಮಿಥುನೀಭೂತಾಃ ಅಂತ. ಅಮಿಥುನಾಃ ಮಿಥುನೀಭೂತಾಃ ಸಂಪದ್ಯಂತೆ ಇತಿ ಮಿಥುನೀಭೂತಾಃ. ರಾಷ್ಟ್ರೀಕೃತಂ ಸಂಪದ್ಯತೆ ಇತಿ ರಾಷ್ಟ್ರೀಕೃತಂ ಅಂತ ಇತ್ಯಾದಿ ಪ್ರಯೋಗ ಹೇಗೆ ಮಾಡ್ತಾರೋ ಹಾಗೆ ಈ ಪ್ರಯೋಗ. ಮೂಲ ಮಿಥುನ ಶಬ್ದ ಪುಲ್ಲಿಂಗದಲ್ಲಿಯೂ ನಪುಂಸಕಲಿಂಗದಲ್ಲಿಯೂ ಪ್ರಯೋಗ ಕಾಣ್ತದೆ.